ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ರಾಹು ಕೇತುಗಳ ಒಂದು ರಾಶಿ ಬದಲಾವಣೆಯಿಂದ ಆಗುವ ಪ್ರಭಾವಗಳನ್ನ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಧನಸ್ಸು ರಾಶಿ ಮೇಲೆ ಈ ರಾಹು ಕೇತುಗಳ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ರಾಹು ಕೇತುಗಳು 1.5 ವರ್ಷಕ್ಕೆ ಒಮ್ಮೆ ರಾಶಿ ಬದಲಾವಣೆ ಮಾಡ್ತವೆ. ಕಾರ್ಮಿಕ್ ಪ್ಲಾನೆಟ್ಸ್ ಆಗಿರೋದ್ರಿಂದ ಈ ಗ್ರಹಗಳ ಪ್ರಭಾವ ನಮ್ಮ ಪ್ರಕೃತಿ ಮೇಲೆ, ಸಮಾಜದ ಮೇಲೆ, ಜನಗಳ ಮೇಲೆ ಒಂದು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಸಡನ್ ಇನ್ಸ್ಟೆಂಟ್ ರಿಸಲ್ಟ್, ಇನ್ಸ್ಟೆಂಟ್ ರೈಸ್ ಆದ ಇಂಟೆನ್ಸ್ ಫಾಲ್ ಡೌನ್ ಇರ್ಬೋದು. ಸಡನ್ನಾಗಿ ಮೇಲೆ ಹೋಗೋಕ್ಕೆ ಕೆಳಗಡೆ ಹಾಕೋಂಥ ಗ್ರಹಗಳು ಅಂದರೆ ರಾಹು ಕೇತುಗಳು. ಸೊ ಆ ಒಂದು ಪ್ರಭಾವ ಧನುಸ್ಸು ರಾಶಿ ಮೇಲೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ರಾಹುವಿನ ಪ್ರಭಾವ ಕಲಿಯುಗದಲ್ಲಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ರಾಹು ನಿಮಗೆ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಕುಂಭರಾಶಿಗೆ ಬರ್ತಾ ಇದ್ದಾರೆ. ಸೊ ಕುಂಭರಾಶಿ ರಾಹುಗೆ ಒಂದು ರೀತಿ ಸ್ವಕ್ಷೇತ್ರ ಆಗಿರೋದ್ರಿಂದ ಹೆಚ್ಚಿನ ಒಂದು ಲಾಭ ಅನ್ನೋದು ಧನುಸ್ಸು ರಾಶಿಯವರಿಗಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಡಿಜಿಟಲ್ ಮೀಡಿಯಾ, ಕಮ್ಯುನಿಕೇಷನ್ ಫೀಲ್ಡು, ಎಲೆಕ್ಟ್ರಾನಿಕ್ ಮೀಡಿಯಾ, ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಜಾಬ್ ಮಾಡ್ತಾ ಇರೋರು, ವ್ಯಾಪಾರ ಮಾಡ್ತಾ ಇರೋರಿಗೆ, ಹಾಗೆ ರೈಟಿಂಗು, ಸ್ಪೋರ್ಟ್ಸು, ಈ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿರೋರಿಗೆ ಹೆಚ್ಚಿನ ಲಾಭ ಅನ್ನೋದು ಬರುತ್ತೆ. ಹಾಗೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಹೈ ಲೆವೆಲಾಗಿ ಹೋಗುತ್ತೆ. ಅದರಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮದೇ ಆದ ಒಂದು ಗುರುತು ಅನ್ನೋದನ್ನ ಈ ವರ್ಷ ಮೂಡಿಸ್ತೀರಾ. ಪ್ರಪಂಚಕ್ಕೆ, ಸಮಾಜಕ್ಕೆ ನಿಮ್ಮದೇ ನೀವ್ಯಾರು ಅನ್ನೋದನ್ನ ನೀವು ತೋರಿಸ್ಕೊಡ್ತೀರಾ. ಆನ್ಲೈನ್ ಡಿಜಿಟಲ್ ಮೀಡಿಯಾದಲ್ಲಿ ಧನುಸ್ಸು ರಾಶಿಯವರ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಕಾರ್ಯಕ್ಷೇತ್ರ ಇರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಅನ್ನೋದು ಈ ಜಗತ್ತಿಗೆ ತೋರಿಸುವಂಥ ಸಮಯ ಬಂದಿದೆ. ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕಲಿಯುಗದಲ್ಲಿ ರಾಹುವಿನ ಪ್ರಭಾವ ತುಂಬ ಜಾಸ್ತಿ. ಯಾಕೆ ಅಂತೇಳಿದರೆ ಛಾಯಾಗ್ರಹ, ಸೊ ಡಿಜಿಟಲ್ ಮೀಡಿಯಾ, ಈ ಫೋಟೋಗ್ರಫಿ, ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲವೂ ರಾಹು ಅಂಡರಲ್ಲಿ ಬರೋದ್ರಿಂದ ರಾಹು ತೃತೀಯ ಭಾವದಲ್ಲಿ, ಪರಾಕ್ರಮ ಭಾವದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಆ ಎನರ್ಜಿ ಅನ್ನೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗಿರೋದ್ರಿಂದ ಒಳ್ಳೆಯ ಕೆಲಸ ಅನ್ನೋದು ಬರುತ್ತೆ. ನಿಮ್ಮ ಪರಾಕ್ರಮ ತುಂಬ ಚೆನ್ನಾಗಿರುತ್ತೆ, ನೀವು ಎಫರ್ಟ್ಸನ್ನು ಹಾಕ್ತೀರ. ರಾಹು ಹೇಗೆ ಅಂದರೆ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತಾರೆ. ಮತ್ತು ಅಟ್ಯಾಚ್ಮೆಂಟ್ ಪ್ಲಾನೆಟ್, ಯಾವುದೇ ಕೆಲಸನೂ ತನ್ನದೇ ಆದ ಒಂದು ಸ್ಟೈಲಲ್ಲಿ ರಾಹು ಮಾಡ್ತಾರೆ, ಮುಗಿಸ್ತಾರೆ. ಟೋಟಲಿ ಅವರಿಗೆ ಬೇಕು ಅಂದರೆ ರಾಹುಗೆ ಬೇಕು. ಮಕ್ಕಳ ಥರ ಹಠ ಸ್ವಭಾವ, ಇಚ್ಛೆನ ಪೂರ್ಣ ಮಾಡಬೇಕು ಅಂದರೂ ಬೇಕು. ರಾಹು ಆ ರೀತಿಯಾಗಿ ಕೆಲಸ ಮಾಡ್ತಾರೆ. ಸೊ ಆ ಇಚ್ಛೆ ಪಡ್ಕೊಳ್ಳೋ ವೇನ ಇರುತ್ತಲ್ವ, ಅದು ಇಸ್ ವೆರಿ ಇಂಪಾರ್ಟೆಂಟು. ರಾಹುನ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ತಗೊಂಡ್ರೆ ರಾಹುವಿನಿಂದ ಅತ್ಯಂತ ಒಳ್ಳೆಯ ಫಲಗಳನ್ನ ನೀವು ಪಡಿಬೋದು. ಸೊ ಹಾಗೆ ರಾಹು ಈ ವಿದೇಶ ಸಂಬಂಧಪಟ್ಟ ಸೂಚನೆ ಮಾಡುವಂಥ ಗ್ರಹ ಆಗಿರೋದ್ರಿಂದ ಯಾರು ಫಾರಿನ್ ರಿಲೇಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಾ, ವಿದೇಶಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಾ, ಹಾಗೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸಗಳು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಇವರಿಗೆ ಖಂಡಿತ ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಿ, ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ. ಹಾಗೆ ಕೇತು ನಿಮಗೆ ನವಮ ಭಾವಕ್ಕೆ ಬರ್ತಾ ಇದೆ. ಕೇತು ಮೋಕ್ಷಕಾರಕ ಗ್ರಹ. ಸೊ ಭಾಗ್ಯಸ್ಥಾನದಲ್ಲಿ ಕೇತು, ಧರ್ಮಸ್ಥಾನದಲ್ಲಿ ಒಳ್ಳೆಯ ಸ್ಥಾನ. ಕೇತು ಏನು ಕೆಟ್ಟ ಪ್ರಭಾವಗಳನ್ನು ಬೀರೋದಿಲ್ಲ. ಸೊ ಏನಂದರೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಜಾಸ್ತಿ ಆಸಕ್ತಿ ಬರುತ್ತೆ. ಹಾಗೆ ತಂದೆಯ ಜೊತೆ ಸ್ವಲ್ಪ ಕಿರಿಕಿರಿ ಅನ್ನೋದು ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನೀವು ನಿಮ್ಮದೇ ಆದ ದೃಷ್ಟಿಯಲ್ಲಿ ಯೋಚನೆ ಮಾಡ್ತೀರಾ. ಹಾಗೆ ಯಾವುದ್ರ ಬಗ್ಗೆಯೂ ತಂದೆಯ ಬಗ್ಗೆ ಒಂದು ಗಮನ ಕೊಡೋದಿಲ್ಲ. ನೀವೊಂದು ಆಧ್ಯಾತ್ಮ, ದೈವ ಚಿಂತನೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಅದೊಂದು ಸ್ವಲ್ಪ ರೀತಿ ಮನಸ್ತಾಪ ಅನ್ನೋದು ಉಂಟು ಆಗುತ್ತೆ. ಹಾಗೆ ಒಂದು ಗುರುವಿನ ಆಶೀರ್ವಾದ ನಿಮಗೆ ಸಿಗುತ್ತೆ, ಗುರುವಿನ ದರ್ಶನ ಆಗುತ್ತೆ, ತೀರ್ಥಕ್ಷೇತ್ರಗಳ ದರ್ಶನ ಅನ್ನೋದು ಈ ವರ್ಷ ನಿಮಗೆ ಕಂಡುಬರುತ್ತೆ. ಹಾಗೆ ಯಾರು ಒಂದು ಸ್ಪಿರಿಚುವಲ್ ಗ್ರೋತ್ ಬೇಕು ಅಂತ ಇದ್ದೀರಾ, ನಿಮಗೆ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಧನುಸ್ಸು ರಾಶಿಯವರಿಗೆ ಈ ವರ್ಷ ಆಗುತ್ತೆ. ಯಾಕೆಂದರೆ ಕೇತು ನವಮ ಭಾವದಲ್ಲಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಧರ್ಮಸ್ಥಾನ, ದೈವಸ್ಥಾನ ಆಗಿರೋದ್ರಿಂದ ನಿಮಗೆ ಒಂದು ದೈವಿಕ ಅನುಭವ ಅನ್ನೋದು ಆಗುತ್ತೆ. ಯಾರು ಒಂದು ಧ್ಯಾನ, ಯೋಗ ಮಾಡ್ತಾ ಇದ್ದೀರಾ, ಇವರಿಗೆ ನೀವೊಂದು ಪ್ರಭಾವ ಜಾಸ್ತಿ ಆಗುತ್ತೆ. ನೀವು ಪ್ರಯತ್ನ ಮಾಡಿ, ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ. ರಾಹು ಕೇತುಗಳು ನಿಮಗೆ ಈ ವರ್ಷ 1.5 ವರ್ಷ ಏನಿದೆ ಒಳ್ಳೆಯ ರಿಸಲ್ಟೇ ಕೊಡ್ತಾರೆ. ಗುರುವಿನ ಬಲನೂ ಇದೆ. ಹಾಗಾಗಿ ನೀವು ಎದುರು ಅವಶ್ಯಕತೆ ಇಲ್ಲ. ಶನಿಯು ನಿಮಗೆ ಕೇಂದ್ರ ಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಮನೆಯಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕಿದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಸೊ ತೃತೀಯ ಸ್ಥಾನದಲ್ಲಿ, ಪರಾಕ್ರಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೀವು ಖಂಡಿತ ನಿಮ್ಮ ಒಂದು ಎಫರ್ಟ್ನ ಚೆನ್ನಾಗೇ ಹಾಕ್ತೀರಾ. ಮತ್ತು ಕಿರಿಯ ಸಹೋದರ
ಸಹೋದರಿಯರಿಂದ ಸಹಕಾರ ಅನ್ನೋದು ಸಿಗುತ್ತೆ. ಸೊ ನೀವು ಯಾರು ಒಂದು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿದ್ದೀರಾ, ಹಾಗೆ ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಗಳಲ್ಲಿದ್ದೀರಾ ಖಂಡಿತ, ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿದ್ದೀರಾ, ರಾಜಕೀಯ, ಇವರಿಗೆಲ್ಲ ಹೆಚ್ಚಿನ ಲಾಭ ಅನ್ನೋದು ಬರುತ್ತೆ, ಅವಕಾಶಗಳು ಬರುತ್ತೆ. ಸೊ ನೀವು ಈ ಒಂದು ಟೈಮ್ನ ಉಪಯೋಗ ಮಾಡಿಕೊಂಡು ನೀವು ಜೀವನದಲ್ಲಿ ನಿಮ್ಮ ಇಚ್ಛೆಗಳನ್ನ ಈ ವರ್ಷ ಪೂರ್ಣ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ರಾಹು ಮತ್ತು ಕೇತುಗೆ, ಅದರಲ್ಲಿ ಕೇತುವಿಗೆ ಸ್ವಲ್ಪ ನೀವು ಹೆಚ್ಚಿನ ಫಲ ಬೇಕು ಅಂತೇಳಿದರೆ ನಿಮ್ಮ ಹತ್ತಿರ, ಮನೆ ಹತ್ತಿರ ಇರ್ಬೋದು, ಕಾರ್ಯಕ್ಷೇತ್ರದ ಹತ್ತಿರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಹಾಗೆ ಗಣಪತಿ ಆರಾಧನೆ ಜಾಸ್ತಿ ಮಾಡ್ತಾ ಬನ್ನಿ. ಗಣಪತಿಗೆ 21 ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಹಾಗಾಗಿ ಕೇತುವಿನ ಒಂದು ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಸೊ ಪಾಸಿಟಿವ್ ರಿಸಲ್ಟನ್ನು ಜಾಸ್ತಿ ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಧನುಸು ರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.